ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ KCET 2020 ಬಗ್ಗೆ ಅಂದರೆ ಭಾಳ ಸ್ಟೂಡೆಂಟ್ಸ್ ಡಾಕ್ಯುಮೆಂಟ್ಸು ಆಲ್ರೆಡಿ ನಿನ್ನೆ ಒಂದು ಲಿಸ್ಟ್ ಬಿಟ್ಟಿದ್ದಾರೆ. ಅದರಲ್ಲಿ 3 ಲಿಸ್ಟ್ ಬಿಟ್ಟಿದ್ದಾರೆ. ಒಂದು ವೆರಿಫೈಡ್ ಲಿಸ್ಟು, ಒಂದು ನಾಟ್ ವೆರಿಫೈಡ್ ಲಿಸ್ಟು, ಇನ್ನೊಂದು ವೆರಿಫೈಡು ಪಾರ್ಷಲಿ ವೆರಿಫೈಡು ಇನ್ಸಫಿಷಿಯೆಂಟ್ ಡಾಕ್ಯುಮೆಂಟ್ಸ್ ಅಂತ ಒಂದು ಲಿಸ್ಟ್ ಬಿಟ್ಟಿದ್ದಾರೆ. ಟೋಟಲ್ 3 ಲಿಸ್ಟ್ ಬಿಟ್ಟಿದ್ದಾರೆ. ಅದರಲ್ಲಿ ಭಾಳ ಸ್ಟೂಡೆಂಟ್ಗೆ ಕನ್ಫ್ಯೂಷನ್ ಇದೆ ಮತ್ತು ಏನು ಮಾಡಬೇಕು ಅಂತ ಕೇಳ್ತಾ ಇದ್ರು. ಫ್ರೆಂಡ್ಸ್, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನೀವೇನು ಟೆನ್ಷನ್ ತೊಗೋಬೇಕಾಗಿಲ್ಲ. ಈ ವಿಡಿಯೋನ ಕಂಪ್ಲೀಟ್ ಆಗಿ ಯು ವಿಲ್ ಗೆಟ್ ಟು ನೋ ಎಕ್ಸಾಕ್ಟ್ ಏನೇನಿದೆ ಅಂತ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಓಕೆ, ಮೊದಲಿಗೆ ನಾನು ಜನರಲ್ ಮ್ಯಾಟರ್ ಹೇಳ್ತೀನಿ. ಅಂದರೆ ಇನ್ಸಫಿಷಿಯೆಂಟ್ ಡಾಕ್ಯುಮೆಂಟ್ಸ್ ಅಂತ ಇದಿಲ್ಲ, ಅಂದರೆ ಪಾರ್ಷಲಿ ಇವರು ಆಲ್ರೆಡಿ ವೆರಿಫೈಡು, ಅದೇ ವೆರಿಫೈಡ್ ಆಗಿದೆ, ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಅಂತೂ ಬಂದೇ ಬರುತ್ತೆ. ಆದರೆ ಇನ್ಸಫಿಷಿಯೆಂಟ್ ಡಾಕ್ಯುಮೆಂಟ್ ಎದಕ್ಕಂದರೆ ಇದೆಲ್ಲರಿಗೂ ಯಾರಿಗೆ ಬರ್ತಾ ಇದೆ, ಮೋಸ್ಟ್ ಆಫ್ ದ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ಬರ್ತಾ ಇದೆ. ಓಕೆ, ಯಾಕಂದರೆ ಅವ್ರದ್ದು ಇನ್ಕಮ್ ಸರ್ಟಿಫಿಕೇಟ್ ಇರಲ್ಲ. ಓಕೆ, ಅಲ್ಲಿ ಲಾಸ್ಟಿಗೆ ಕೊಟ್ಟಿದ್ದಾರೆ ರಿಮಾರ್ಕಲ್ಲಿ, ನೀವು ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿಲ್ಲ, ನೀವು SNK ಕೋಟಾಗೆ ಎಲಿಜಿಬಲ್ ಆಗಬೇಕಂದ್ರೆ ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಂತ ಹೇಳಿದ್ದಾರೆ. ಬಟ್ ಅವ್ರದ್ದು ಇನ್ಕಮ್ ಸರ್ಟಿಫಿಕೇಟ್ ಇರಲ್ಲ. ಸೊ ಅವ್ರೇನು ಟೆನ್ಷನ್ ತೊಗೋಬೇಕಾಗಿಲ್ಲ. ಓಕೆ, ನೀವು ಜನರಲ್ ಮೆರಿಟಲ್ಲೇ ಬರ್ತೀರಾ, ನಿಮಗೆ SNK ಕೋಟಾ ಬೇಕಂದರೆ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. GM ಆಗಿ ನಿಮಗೆ SNK ಕೋಟಾ ಬೇಕಂದರೆ, ಅಂದರೆ ನಿಮ್ದು ಏನಾದರೂ ಕಡಿಮೆ ಇನ್ಕಮ್ ಇತ್ತಂದರೆ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ SNK ಕೋಟಾ ಬೇಕಂದರೆ, ಇಲ್ಲಾಂದರೆ ಬೇಡ. ಓಕೆ, ಆಮೇಲೆ ಇನ್ಸಫಿಷಿಯೆಂಟ್ ಡಾಕ್ಯುಮೆಂಟಲ್ಲಿ ಕೆಲವೊಂದು ಬೇರೆನೂ ಪ್ರಾಬ್ಲಮ್ ಇದೆ. ಕೆಲವೊಬ್ಬರು ಏನೋ ಸ್ಟಡಿ ಸರ್ಟಿಫಿಕೇಟು ಹಾಕಿಲ್ಲ. ಸೊ ಅವರು ನಿಮಗೆ ಆ ರಿಸರ್ವೇಷನ್ ಬೇಕಂದರೆ ಇನ್ಸಫಿಷಿಯೆಂಟು, ಇವಾಗ ಆಲ್ರೆಡಿ ನೀವು ವೆರಿಫೈ ಆಗಿರುತ್ತೆ. ಅಂದರೆ ಮಂಡೇಟರಿ ಡಾಕ್ಯುಮೆಂಟ್ ಏನಿರುತ್ತಲ್ಲ ಅದಂತೂ ವೆರಿಫೈ ಆಗಿರುತ್ತೆ. ನಿಮ್ಗೆ ರಿಸರ್ವೇಷನ್ ಬೇಕಂದರೆ ಅವು ಯಾವ್ಯಾವ ಅಪ್ಲೋಡ್ ಮಾಡಿಲ್ಲ ಅವನ್ನೆಲ್ಲ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ನಿಮ್ಮ ಫಾರ್ ಎಕ್ಸಾಂಪಲ್ಲು ನಿಮಗೆ ಈಗ 2A ಕ್ಯಾಟಗರಿ ಇರುತ್ತೆ ಅಂದರೆ 2Aಲ್ಲಿ ನೀವು 2Aಲ್ಲಿ ಏನು ರಿಕ್ವೈರ್ಡ್ ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ಇಲ್ಲ, ಅದನ್ನ ಅಪ್ಲೋಡ್ ಮಾಡಲೇಬೇಕು ನಿಮಗೆ ಕ್ಯಾಟಗರಿ ವೈಸ್ ಬೇಕಂದರೆ. ಫಾರ್ ಎಕ್ಸಾಂಪಲು ಆಮೇಲೆ ನಿಮಗೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇತ್ತಂದರೆ ಅದ್ರ ಸರ್ಟಿಫಿಕೇಟು ಬೇಕು. ಆಮೇಲೆ ನೆಕ್ಸ್ಟ್ ಏನಂದರೆ ಸ್ಪೋರ್ಟ್ಸ್ ಕೋಟಾ ಅದು ಬೇಕು ನಿಮಗೆ. ಓಕೆ, ಇದು ಇನ್ಸಫಿಷಿಯೆಂಟ್ ಡಾಕ್ಯುಮೆಂಟ್ಸ್ ಆಯಿತು. ಆ ಇನ್ಸಫಿಷಿಯೆಂಟ್ ಡಾಕ್ಯುಮೆಂಟ್ಸ್ ಲಿಸ್ಟ್ ಅಂದರೆ ಏನಂದರೆ, ನೀವು ಆಲ್ರೆಡಿ ನಿಮ್ಮದು ವೆರಿಫೈ ಆಗಿದೆ, ನಿಮಗೆ ಎಕ್ಸ್ಟ್ರಾ ಬೇಕಂದರೆ ಫಾರ್ ಎಕ್ಸಾಂಪಲ್ ಇನ್ಕಮ್ ಸರ್ಟಿಫಿಕೇಟ್ ಇದೆಯಲ್ಲ, ಅದು ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿದ್ರೆ ನಿಮಗೆ SNK ಕೋಟಾಗೆ ಎಲಿಜಿಬಲ್ ಆಗ್ತೀರಾ. ಸೊ ಅದಕ್ಕೋಸ್ಕರ ನೀವು ಆಲ್ರೆಡಿ ವೆರಿಫೈ ಆಗಿದೆ ಅಂತ ಅರ್ಥ. ನಿಮಗೆ ಬೇಕಂದರೆ ನೀವು ಅಪ್ಲೋಡ್ ಮಾಡ್ಬೋದು. ನಿಮಗೆ ಬೇರೆ ಅಲ್ಲಿ ಪರ್ಟಿಕ್ಯುಲರ್ ಹೇಳಿದಾರಲ್ವಾ, ರಿಸರ್ವೇಷನ್ ಬೇಕಂದರೆ ನೀವು ಅಪ್ಲೋಡ್ ಮಾಡಬೇಕು. ಓಕೆ, ಸೊ ನಿಮ್ಗೆ ಯಾವ್ಯಾವ ಬೇಕಲ್ಲ ಅವ್ನು ನೀವು ಅಪ್ಲೋಡ್ ಮಾಡಿ. ಇದು ಕ್ಲಿಯರ್ ಆಯಿತು. ಜನರಲ್ ಮೆರಿಟ್ ಆಗಿರ್ಬೇಕು, ಎಲ್ಲರೂ ಆಗಿರ್ಬೋದು ಅಂತ ಹೇಳ್ತಾ ಇದ್ದೀನಿ. ಕರೆಕ್ಟಾಗಿ ನಿಮ್ಮ ಲಿಸ್ಟ್ ನೋಡಿಕೊಂಡು ಏನು ಅಪ್ಲೋಡ್ ಮಾಡಿಲ್ಲಲ್ಲ ಅದು ನೋಡಿ ನಿಮ್ಮ ಕಡೆ ಇತ್ತಂದರೆ ಅಪ್ಲೋಡ್ ಮಾಡಿ. ಓಕೆ, ಇದು ಆಯಿತು. ಇನ್ನು ನೆಕ್ಸ್ಟು ಎಲಿಜಿಬಲ್ ಕ್ಯಾಂಡಿಡೇಟಲ್ಲಿ ಯಾರು ಎಲಿಜಿಬಲ್ ಇರಲ್ಲ ಅವರೆಲ್ಲ ಎಲಿಜಿಬಲ್ ಆಗಿದ್ದಾರೆ. ಅವ್ರು ಏನು ಮಾಡಬೇಕಾಗಿಲ್ಲ, ಅವ್ರಿಗೆ 31 ಅಂದರೆ ಈ ಮಂತ್ ಎಂಡಿಗೆ ವೆರಿಫಿಕೇಷನ್ ಸ್ಲಿಪ್ ಬರುತ್ತೆ. ಅವ್ರು ಡೌನ್ ಮಾಡ್ಕೊಂಡು ಅದ್ರ ಜೊತೆನೇ ಸೀಕ್ರೆಟ್ ಕೀನು ಬರುತ್ತೆ, ನೀವು ಡೌನ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಓಕೆ, ಇದು ಕರೆಕ್ಟು. ಆಮೇಲೆ ಬೇರೆಯವ್ರದ್ದೆಲ್ಲನೂ 31ಗೆ ಬರುತ್ತೆ. ಇವಾಗ ನೀವು ಅಪ್ಲೋಡ್ ಮಾಡೋಕ್ಕೆ ಟೈಮ್ ಕೊಟ್ಟಿದ್ದಾರೆ ನಿಮಗೆ 23 to 27ಗೆ ನಿಮಗೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಕೊಟ್ಟಿದ್ದಾರೆ. ಯಾರು ಮಿಸ್ಟೇಕ್ ಆಗಿದೆ, ಯಾರು ಎಲಿಜಿಬಲ್ ಇಲ್ಲ, ಆಮೇಲೆ ಏನು ಮಿಸ್ಟೇಕ್ ಮಾಡಿದ್ದಾರೆ ಸ್ಟೂಡೆಂಟ್ಸು, ಭಾಳ ಸ್ಟೂಡೆಂಟ್ಸು ಒಂದು ಅದು SC/ST ಜಾಗದಲ್ಲಿ ಕೆಳಗಡೆದು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟು ಆ್ಯಡ್ ಮಾಡಿದ್ದಾರೆ. ಅದು ಮಿಸ್ಟೇಕ್ ಆಗಿದೆ. ಇವಾಗೆಲ್ಲ ನಿಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ, ಒಂದು ಒಳ್ಳೆ ಅಪಾರ್ಚುನಿಟಿ ಕೊಟ್ಟಿದ್ದಾರೆ. ಏನು ಟೆನ್ಷನ್ ತೊಗೋಬೇಕಾಗಿಲ್ಲ. ಎಲ್ಲೆಲ್ಲಿದೆ ಕರೆಕ್ಟಾಗಿ ನಿಮ್ಮ ಕ್ಯಾಟಗರಿ ವೈಸು ಕರೆಕ್ಟಾಗಿ ನೀವು ಕೊಡಿ. ಓಕೆ, ನೆಕ್ಸ್ಟ್ ಏನಂದರೆ, ಇದಾದ ತಕ್ಷಣ ನಿಮ್ಗೆ ಕೊಟ್ಟ ತಕ್ಷಣ ನೆಕ್ಸ್ಟ್ ಆಪ್ಷನ್ ಏನಿರುತ್ತೆ ಅಂದರೆ ನಿಮಗೆ ಈಗ ಯಾರು ನಾಟ್ ಎಲಿಜಿಬಲ್ ಸ್ಟೂಡೆಂಟ್ಸು, ನಾಟ್ ಎಲಿಜಿಬಲ್ ಸ್ಟೂಡೆಂಟ್ ಅಂದರೆ ಅವರು ಎಲಿಜಿಬಲ್ ಇರಲ್ಲ. ನೀವು ಎಲ್ಲ ಏನೇನು ಡಾಕ್ಯುಮೆಂಟ್ಸ್ ಹೇಳಿದಾರಲ್ಲ, ಏನೇನು ಡಾಕ್ಯುಮೆಂಟ್ಸ್ ಇಲ್ಲಲ್ಲ ನಿಮಗೆ, ಅದು ನೀವು ಅಪ್ಲೋಡ್ ಮಾಡಲೇಬೇಕಾಗತ್ತೆ. ಓಕೆ, ಅದನ್ನ ಅಪ್ಲೋಡ್ ನೀವು ಮಾಡಲೇಬೇಕಾಗತ್ತೆ. ಓಕೆ, ಸೊ ಎಲ್ಲ ನಿಮ್ಗೆ ಏನೇನು ಕೊಟ್ಟಿಲ್ಲ ಅವನ್ನೆಲ್ಲ ಕಂಪಲ್ಸರಿ ಅಪ್ಲೋಡ್ ಮಾಡಿ ನಿಮ್ಗೆ ಅಪ್ಡೇಟ್ ಕೊಡ್ತಾರೆ. ಓಕೆ, ಮತ್ತೇನು ಕಮೆಂಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿ ನಾನು ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಆಗ್ತಿದ್ದಂದರೆ ಅಂದರೆ ಸ್ಕೋರ್ ಮಾಡಬೇಕಂತ ಅಂದ್ಕೊಂಡಿದ್ದಂದರೆ ನಿಮಗೊಂದು ಇಲ್ಲಿ ಪ್ರೀ ಸೋರ್ಸ್ ಸಿಗ್ತಾಯಿದೆ. ಏನಂದರೆ ಅನ್ಅಕಾಡೆಮಿನಿಂದ ನಿಮಗೆ ಪ್ರೀ ಕೋರ್ಸ್ ಸಿಗ್ತಾಯಿದೆ. 2021ಗೆ ಪ್ರೀ ಕ್ಲಾಸಸ್ಸು. ಇದು ಅನ್ಅಕಾಡೆಮಿ ಲೈವ್ ಇರುತ್ತೆ. ಇಲ್ಲಿ 20+ ಟಾಪ್ ಎಜುಕೇಟರ್ ಇರ್ತಾರೆ. ಆಮೇಲೆ 10+ ಬ್ಯಾಚಸ್ ಇದೆ. ಆಮೇಲೆ 250+ ಕೋರ್ಸಸ್ ಇದೆ. ಮತ್ತು 2000+ ಲೆಸನ್ ಕೂಡ ಇದೆ. ಓಕೆ, ಇದು ಫ್ರೀ ಎವ್ರಿ ಡೇ ಇರುತ್ತೆ ಅದು. ಓಕೆ, ಆಮೇಲೆ ನಿಮ್ಮದು KCET 2021 ಇಲ್ಲಿ ಟಾಪ್ ಎಜುಕೇಟ್ರು ಸಪ್ರೇಟ್ ಫ್ರೀ ಕ್ಲಾಸಸ್ಸು ಕೂಡ ತೊಗೋತಾ ಇದ್ದಾರೆ. ಓಕೆ, ಫ್ರೀ ಕ್ಲಾಸಸ್ಸು ಮತ್ತು ನಿಮ್ಮದು ಯಾರ್ಯಾರು ಅಂದರೆ ಏನಂದರೆ ಫಾರ್ ಎಕ್ಸಾಂಪಲು ನಿಮ್ಮ KCET 2021ಗೆ ನೀವು ಜಾಸ್ತಿ ಸ್ಕೋರ್ ಮಾಡ್ಕೊಂಡು ಡಿಫ್ರೆಂಟು ಕೆಮಿಸ್ಟ್ರಿ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು. ಮ್ಯಾಥಮೆಟಿಕ್ಸಲ್ಲಿ ಪ್ರೊಬಾಬಿಲಿಟಿ ಸಪ್ರೇಟ್ ಇರುತ್ತೆ. ಎಲ್ಲ ಎಜುಕೇಟ್ರು ಟಾಪ್ ಎಜುಕೇಟ್ರು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದಿಲ್ಲ, ಇವರೆಲ್ಲರೂ ನಿಮಗೆ ಟೀಚ್ ಮಾಡ್ತಾರೆ ಫ್ರೀಯಾಗಿ. ಓಕೆ, ಬೇಕಂದರೆ ನೀವು ಎನ್ರೋಲ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಾನು. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.